ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಟೆಕ್ಕಿಶ್ ಗಜ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗಜೇಂದ್ರ. ಇದು ನನ್ನ ಮೊದಲನೇ ವ್ಲಾಗು. ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮೆಲ್ಲರನ್ನೂ ನನ್ನ ಜೊತೆಗೆ ಶಿರಾಳಕೊಪ್ಪ ಹತ್ರ ಇರೋ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ದೇವಸ್ಥಾನದ ವಿಶೇಷ ನೋಟವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ಶಿರಾಳಕೊಪ್ಪದಿಂದ ಹಿರೇಕೆರೂರು ರೂಟಿಗೆ ಬಂದರೆ 2-3 ಕಿಲೋಮೀಟ್ರ್ ಅಂತರದಲ್ಲಿ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನಕ್ಕೆ ನೀರಲಗಿ ವೀರಭದ್ರೇಶ್ವರ ದೇವಸ್ಥಾನ ಅಂತಲೂ ಕರೀತಾರೆ. ಶಿರಾಳಕೊಪ್ಪದಿಂದ ಆಲ್ಮೋಸ್ಟ್ ಒಂದು 2-3 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ಈಗ ದೇವಸ್ಥಾನಕ್ಕೆ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ. ಇದು ನನ್ನ ಮೊದಲ ಬ್ಲಾಗು. ವಿಡಿಯೋ ಹೇಗಾಗಿದೆಯೋ ಗೊತ್ತಿಲ್ಲ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಸುಧಾರಣೆ ಏನಾದರೂ ಬೇಕು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಮುಂದೆ ಬಂದರೆ ಎಡಗಡೆ ವೀರಭದ್ರೇಶ್ವರ ದೇವಸ್ಥಾನ ಅನ್ನೋ ಬೋರ್ಡ್ ಕಾಣುತ್ತೆ. ಹಾಗೆ ಸ್ವಲ್ಪ ಮುಂದೆ ಹೋಗಬೇಕು. ದೇವಸ್ಥಾನದ ಎಂಟ್ರೆನ್ಸು ಬಲಗಡೆ ಇದೆ. ಇಲ್ಲೇ ಬೋರ್ಡ್ ಕಾಣುತ್ತೆ, ಸುಕ್ಷೇತ್ರ ನೀರಲಗಿ ವೀರಭದ್ರೇಶ್ವರ ದೇವಸ್ಥಾನ ಅಂತ ಕಾಣಿಸುತ್ತೆ. ಇದು ಎಂಟ್ರೆನ್ಸು. ತುಂಬ ಚೆನ್ನಾಗಿದೆ, ಶಾಂತ ವಾತಾವರಣದಲ್ಲಿದೆ. ಅಕ್ಕಪಕ್ಕದಲ್ಲಿ ಅಡಿಕೆ ತೋಟ ಇದೆ. ಎಡಗಡೆ ಬಲಗಡೆ ಎರಡೂ ಕಡೆ ಅಡಿಕೆ ತೋಟ ಇದೆ. ವಾತಾವರಣ ತುಂಬ ತಂಪಾಗಿರುತ್ತೆ. ನಾನು ಬಂದಾಗ ಜಾಸ್ತಿ ಜನ ಇರಲಿಲ್ಲ. ಜನ ಇಲ್ಲ ಅನ್ನೋ ಉದ್ದೇಶಕ್ಕೇ ಬಂದಿದ್ದೀನಿ, ನೀಟಾಗಿ ತೋರಿಸ್ಬೋದು ಅಂತ. ಇದುವೇ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ. ಸ್ಲೀಪರ್ಸ್ನೆಲ್ಲ ಇಲ್ಲೇ ಬಿಡಬೇಕು. ಅದರ ಅಪೋಸಿಟ್ಟೇ ಈಶ್ವರ ದೇವಸ್ಥಾನ ಇದೆ. ಇದು ನೀಲಿ ಕಲರಲ್ಲಿ ಪೇಂಟ್ ಮಾಡಿದ್ದಾರೆ. ಕಳಶ ನೋಡಿ, ತುಂಬ ಚೆನ್ನಾಗಿದೆ. ಇದು ರಂಗಮಂದಿರ. ಇಲ್ಲಿ ನಾಟಕ ಅವೆಲ್ಲ ಆಗ್ತಾ ಇರ್ತವೆ. ಅದರ ಪಕ್ಕದಲ್ಲೇ ಸಮುದಾಯ ಭವನ ಇದೆ. ಇಲ್ಲೆಲ್ಲ ಮದುವೆ ಸಮಾರಂಭ, ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಆಗ್ತಾ ಇರ್ತವೆ. ದೇವಸ್ಥಾನ ಎದುರುಗಡೆನೇ ಕಲ್ಯಾಣಿ ಇದೆ. ಈಶ್ವರ ದೇವಸ್ಥಾನದ ಮುಂದುಗಡೆ ಹೂವಿನ ಚಪ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಅದೇ ಥರ ವೀರಭದ್ರೇಶ್ವರ ದೇವಸ್ಥಾನ ಎದುರುಗಡೆನೂ ಹೂವಿನ ಚಪ್ರ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ಥರ ವೀರಭದ್ರೇಶ್ವರ ದೇವಸ್ಥಾನದ ಹಿಂದುಗಡೆ ಚೌಡಮ್ಮ ದೇವಿ ದೇವಸ್ಥಾನ ಇದೆ. ದೇವಸ್ಥಾನದ ಪಕ್ಕದಲ್ಲೇ ನಾಗರಕಲ್ಲಿದೆ. ನಾವು ಸೀಗೆ ಹುಣ್ಣಿಮೆ ದಿನ ಹೋಗಿದ್ವಿ, ಅದಕ್ಕೆ ಯಾರೋ ದೇವರಿಗೆ ಎಡೆ ಮಾಡಿದ್ದಾರೆ. ಅದೇ ಥರ ದವನದ ಹುಣ್ಣಿಮೆ ಆದಮೇಲೆ ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ. ತುಂಬ ಜನ ಸೇರಿರ್ತಾರೆ. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ಅಮಾವಾಸ್ಯೆ ದಿನ ದೇವಸ್ಥಾನಕ್ಕೆ ಭೇಟಿ ಕೊಡೋರ ಸಂಖ್ಯೆ ಜಾಸ್ತಿ. ಇಲ್ಲಿ ಸುತ್ತಮುತ್ತಲೆಲ್ಲ ಗಾಡಿ ಪಾರ್ಕಿಂಗ್ ಮಾಡಿರ್ತಾರೆ. ಈಗ ಗರ್ಭಗುಡಿ ನೋಡೋಣ. ವಾರದ ದಿನಗಳಲ್ಲಿ ಇಲ್ಲಿ ದೇವರಿಗೆ ಪ್ರಸಾದ ಕೂಡ ಕಟ್ಟುತ್ತಾರೆ. ಏನಾದರೂ ಸಮಸ್ಯೆ ಇದ್ದರೆ ಬಂದು ಪ್ರಸಾದ ಕೂಡ ಕಟ್ಟಿಸ್ಬೋದು. ಮೂರ್ತಿ ನೋಡಿ ತುಂಬ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿದೆ. ಅಲಂಕಾರನೂ ಅದೇ ಥರ ತುಂಬ ಚೆನ್ನಾಗಿ ಮಾಡಿರ್ತಾರೆ. ವಾತಾವರಣ ತುಂಬ ಪ್ರಶಾಂತವಾಗಿದೆ. ಹೀಗಿತ್ತು ನಮ್ಮ ಇವತ್ತಿನ ವೀರಭದ್ರೇಶ್ವರ ದೇವಸ್ಥಾನದ ಭೇಟಿ. ನನಗೆ ಇವತ್ತಿನ ದಿನ ತುಂಬ ವಿಶೇಷವಾಗಿತ್ತು. ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ತಿಳಿಸ್ರಿ, ಅಥವಾ ನೀವೇನಾದರೂ ಇಲ್ಲಿಗೆ ಭೇಟಿ ನೀಡಿದರೆ ನಿಮ್ಮ ಅನುಭವ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.